ಹಾಂ, ಡಿ ಕೆ ಶಿವಕುಮಾರ್ ಅವರು ಒಂದು ದಿವಸ ಮುಖ್ಯಮಂತ್ರಿ ಆಯ್ತಾರೆ, ಯಾರೂ ತಪ್ಸೋಕ್ಕಾಗಲ್ಲ. ಹೋರಾಟ ಮಾಡಿರೋರು ಯಾವತ್ತಾಗ್ತಾರೆ ಏನಾಗ್ತಾರೆ ಅನ್ನೋದು ಅವ್ರಿಗೆ ಯಾವತ್ತು ಬರೆದಿದೆ ಯಾವತ್ತಾಗ್ತಾರೆ ಅನ್ನೋದು. ಈಗ ಸಿದ್ದರಾಮಯ್ಯನವರು JDS ಅಲ್ಲಿ ಮುಖ್ಯಮಂತ್ರಿ ಆಯ್ತಾರೆ ಅಂತ 2004ರಲ್ಲಿ ಆದ್ರಾ ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು. ಕುಮಾರಸ್ವಾಮಿ ಹೆಸರೇ ಇರಲಿಲ್ಲ, ಫಸ್ಟ್ ಟೈಮ್ MLA ಆದರು. ಸಿದ್ದರಾಮಯ್ಯನವರು ಆವತ್ತಿಂದ ಮುಖ್ಯಮಂತ್ರಿ ಆಯ್ತಾರೆ ಅಂತ ಏನು ಬಂದಿದ್ರು JH ಪಟೇಲ್ರಾದಾಗ, ಅದಾದಮೇಲೆ 2004ರಲ್ಲಿ ಅವರೇ ಮುಖ್ಯಮಂತ್ರಿ ಅಂತ ನಾವೇ ಕೂಗಿದೋ ಭಾಷಣ ಮಾಡಿದೋ. ಧರ್ಮಸಿಂಗ್ ಆದರು, ಅವ್ರು ಆಗಲೇ ಇಲ್ಲ. ಅದಕ್ಕಿಂತ ಮುಂಚೆ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆದರು. ಲಕ್ಕು ಅದೃಷ್ಟ ಅವ್ರಿಗೆ ಹೊಡಿತು, ಇವರು ಆಗಲಿಲ್ಲ. ಆಮೇಲೆ ವಿರೋಧ ಪಕ್ಷದ ನಾಯಕರಾದರು, ವಿರೋಧ ಪಕ್ಷದ ನಾಯಕರೂ ಆಗಿದ್ದಾರೆ, ಮುಖ್ಯಮಂತ್ರಿನೂ ಆಗಿದ್ದಾರೆ, JDS ಪಕ್ಷದ ಅಧ್ಯಕ್ಷರೂ ಆಗಿದ್ದಾರೆ. ಯಾವುದಿಲ್ಲ, ಎಷ್ಟು ಇಲಾಖೆಗಳಿದ್ದಾವೆ ಅಷ್ಟು ಇಲಾಖೆಗಳ ಮಂತ್ರಿಗಳು ಆಗ ಅನುಭವನೂ ಇತ್ತು. ಆದ್ದರಿಂದ ಮುಖ್ಯಮಂತ್ರಿಗಳಾಗಿ ಯಶಸ್ವಿಯಾಗಿ ಕೆಲಸ ಮಾಡ್ತಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ 4ನೇವರು ತಾವು ಭವಿಷ್ಯ ಹೇಳ್ತಾರಂಥದ್ದು CM ಆಗ್ತಾರೆ ಅಂತೇಳಿ. ಯಾಕಂದ್ರೆ ಈ ಹಿಂದೆ 3 ಜನ ಕೇಳಿ CM ಆಗಿದ್ದಾರೆ, ಡಿ ಕೆ ಅವರು CM ಆಗ್ತಾರೆ ಅಂದರೆ ಒಂದು ದಿವಸ CM ಆಗ್ತಾರೆ, ಯಾವತ್ತಾಗ್ತಾರೆ ಏನಾಗ್ತಾರೆ ಗೊತ್ತಿಲ್ಲ. ಡಿ ಕೆ ಅವ್ರ ಆಸೆ ಇಟ್ಕೋಬೋದಂದ್ರೆ ಅವ್ರ ಆಸೆ ಇಟ್ಕೊಂಡೇ ಮಾಡ್ತಿರೋದು. ಡಿ ಕೆ ಶಿವಕುಮಾರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಇಟ್ಕೊಂಡೇ ಅವರು ಕೆಲಸ ಮಾಡ್ತಾ ಇರೋದು ಯಾವಾಗಲೂ. ಅದರಿಂದ ಸಿದ್ದರಾಮಯ್ಯನವರು ಕೂಡ ಡಿ ಕೆ ಮುಖ್ಯಮಂತ್ರಿ ಆಗಬೇಕಾದ್ರೆ ಸಿದ್ದರಾಮಯ್ಯನವ್ರ ಬೆಂಬಲನೂ ಡಿ ಕೆ ಅವ್ರಿಗೆ ಬೇಕು, ಡಿ ಕೆ ಅವ್ರ ಬೆಂಬಲನೂ ಸಿದ್ದರಾಮಯ್ಯವ್ರಿಗಿತ್ತು. ರಾಜ್ಯದ ಮಂತ್ರಿಗಳು ಎಲ್ಲರೂ ಸೇರೇನೆ ಇವತ್ತೆಷ್ಟು 140 ಇದ್ದಾರಾ ಈಗ? 138 ಶಾಸಕರ ಬೆಂಬಲ ಪಡೆದೇ ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಎಲ್ಲರ ಬೆಂಬಲವನ್ನು ಪಡೆದು ಆಗಬೇಕೇ ಹೊರತು ಕೆಲವೇ ಜನರು ನಾವು 10 ಜನ MLA ಇದ್ದಾರೆ ಈಗ ಅದು ನಡೆಯಲ್ಲ. ಯಾಕೆ 140 ಜನ ಇರುವಾಗ ಅವ್ರು ಯಾರು ಸರ್ಕಾರನೂ ತೆಗಿಯೋಕ್ಕೂ ಆಗಲ್ಲ. ಆದ್ದರಿಂದ ಕಾಂಗ್ರೆಸ್ ಸರ್ಕಾರ 5 ವರ್ಷ ಗಟ್ಟಿಯಾಗಿರುತ್ತೆ. ಕಾಂಗ್ರೆಸ್ ಸರ್ಕಾರ ಬಿದ್ದು ಹೋಯ್ತದೆ. ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಟ್ಬಿಡ್ತಾರೆ. ಅವೆಲ್ಲ ಜನ ಕೇಳಿ 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 ಅವರೇ ಬಿಟ್ಬಿಟ್ಟಿದ್ದಾರೆ. ಈಗ ಇವರು ಹೇಳಿ ಹೇಳಿ ಇವರು ಸುಸ್ತಾಗಿಲ್ಲ. ಭಾಳ ಉತ್ಸಾಹವಾಗಿ ನೇರವಾಗಿ ಬಡವ್ರಿಗೆ ಏನಾದ್ರು ಮಾಡಬೇಕು ನಾನು ಅಂತಕ್ಕಂಥ